ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಯಾವುದೇ ಸಂದರ್ಭದಲ್ಲಿ ಘೋಷಣೆಯಾದರೂ ಬಿಜೆಪಿ ಎದುರು ಸಿದ್ಧವಿದೆ ಎಂದು ಬಿಜೆಪಿ ಮುಖಂಡ ರಮೇಶ್ ದೇಶಪಾಂಡೆ ಹೇಳಿದರು. ಗುರುವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳೆದ 2 ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ರಾಜ್ಯ ಚುನಾವಣೆ ಆಯುಕ್ತರು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಚುನಾವಣೆ ನಡೆಸುವುದಾಗಿ ಸುಳಿವು ನೀಡಿದ್ದಾರೆ. ವ್ಯವಸ್ಥೆಯ 3 ಟೈರ್ ವ್ಯವಸ್ಥೆ ಅಡಿಯಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಕಳೆದ 2 ವರ್ಷಗಳಿಂದ ಸರ್ಕಾರ ಮಾಡಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಮಾಡಲು ಈಗಾಗಲೇ ಇಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಮಾಹಿತಿಯನ್ನು ಕೊಟ್ಟಿದೆ. ನಾವು ಯಾವುದೇ ಕ್ಷಣದಲ್ಲಾದರೂ ಕೂಡ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತ ತಿಳ್ಕೊಂಡು, ಬಟ್ ರಾಜ್ಯ ಸರ್ಕಾರ ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಹೀಗಾಗಿ ಸ್ಥಳೀಯ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿರೋದ್ರಿಂದ ನಾವು ಆಗ್ರಹವನ್ನು ಮಾಡ್ತೇವೆ. ಬೇಗನೆ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯನ್ನು ಮಾಡಬೇಕು. ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕ್ಷಣದಲ್ಲೂ ಕೂಡ ಈ ಚುನಾವಣೆಗಳಿಗೆ ಘೋಷಣೆ ಆದರೆ ನಾವು ಎಲ್ಲ ತಯಾರಿದ್ದೇವೆ. ಭಾರತೀಯ ಜನತಾ ಪಾರ್ಟಿ 24/7 ಜನಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಇವತ್ತೇ ಘೋಷಣೆ ಆದರೂ ಕೂಡ ನಾವು ನಮ್ಮ ಎಲ್ಲ ಪೂರ್ವ ತಯಾರಿಯೊಂದಿಗೆ ಈ ಚುನಾವಣೆಯಲ್ಲಿ ಕಣಕ್ಕೆ ಇಳಿತೇವೆ. ನಿಶ್ಚಿತವಾಗಿ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವು ಇವತ್ತಿನ ಈ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನದ ರೂಪದಲ್ಲಿ ಒಂದು ಚುನಾವಣೆಯನ್ನು ಎದುರಿಸೋದಕ್ಕೆ ತಯಾರಾಗಿದ್ದೇವೆ ಮತ್ತು ಚುನಾವಣೆ ನಿಶ್ಚಿತವಾಗಿ ನಾವು ಜಯಗಳಿಸ್ತೇವೆ. ಆದ್ದರಿಂದ ಇವತ್ತು ಬೆಳಗಾವಿ ಜಿಲ್ಲಾ ಪಂಚಾಯತಿಗೆ ಇರ್ತಕ್ಕಂಥ 90 ಸೀಟುಗಳಲ್ಲಿ ಮತ್ತೆ 1 ಸೀಟನ್ನು ಹೆಚ್ಚಿಗೆ ಮಾಡಿದರಂತೆ ಈಗಾಗಲೇ ಚುನಾವಣೆಯ ಆಯುಕ್ತರು ಅದರ ಬಗ್ಗೆ ಹೇಳಿದ್ದಾರೆ. ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ, ಬೇಗನೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ಹೋಗಬೇಕು. ಕಳೆದ 2 ವರ್ಷಗಳಿಂದ ಆಡಳಿತ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಇರದೇ ಇರೋದ್ರಿಂದ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದು ಅವರಿಗೆ ತಲುಪ್ತಾ ಇಲ್ಲ. ಆ ಸೌಲಭ್ಯಗಳು ತಲುಪುವ ದೃಷ್ಟಿಯಿಂದ ಈ ಚುನಾವಣೆ ಆಗುವುದು ಬಹಳ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಿದೆ ಮತ್ತು ನಾವು ಚುನಾವಣೆಯ ಎಲ್ಲ ತಯಾರಿಯನ್ನು ಕೂಡ ನಾವಿದ್ದೇವೆ. ಚುನಾವಣೆ ಬಂದ್ರೆ ನಿಶ್ಚಿತವಾಗಿ ಎದುರಿಸೋದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕಾರ್ಯಕರ್ತರ ಪ್ರೋ ಪಾರ್ಟಿ ಆಗಿರೋದ್ರಿಂದ ಕಾರ್ಯಕರ್ತರು ಮತ್ತು ಅದಕ್ಕೆ ಆಗಿರ್ತಕ್ಕಂಥ ಅವರ ಸಾಮರ್ಥ್ಯವನ್ನ ಎಲ್ಲ ಮಾನದಂಡಗಳನ್ನು ಅಳೆದು ಬಿಟ್ಟು ಅವರಿಗೆ ನಾವು ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ತಯಾರಿ ಮಾಡ್ತೇವೆ. ಯಾವುದೇ ಬೆಂಬಲಿಗರು ಆ ರೀತಿಯಾದಂತಹ ವ್ಯವಸ್ಥೆ ನಮ್ಮ ಪಾರ್ಟಿಯಲ್ಲಿ ಇಲ್ಲ, ಮುಂಚಿನಿಂದಲೂ ಇಲ್ಲ. ಕಳೆದ ಚುನಾವಣೆಯಲ್ಲಿ ನಾನು ಕೂಡ ಒಬ್ಬ ಕಾರ್ಯಕರ್ತರಾಗಿ ಚುನಾವಣೆಯಲ್ಲಿ ನಾನು ಕೂಡ ರಾಮದುರ್ಗ ತಾಲೂಕಿನಿಂದ ಜಿಲ್ಲಾ ಪಂಚಾಯತ್ ಸ್ಪರ್ಧಿಸಿ ಗೆದ್ದು ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ಕಾರ್ಯಕರ್ತರನ್ನ ಕಡೆಗಣಿಸುವ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಉದ್ಭವ ಆಗೋದಿಲ್ಲ ಮತ್ತು ನಿಶ್ಚಿತವಾಗಿಯೂ ಕಾರ್ಯಕರ್ತರನ್ನು ಹುಡುಕಿ ಒಳ್ಳೆಯ ನಾಯಕತ್ವ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಾಯಕತ್ವ ತಯಾರಾಗುವ ದೃಷ್ಟಿಯಿಂದ ನಾವು ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೇವೆ. ಬಿಜೆಪಿಯವರು ಯಾವುದೇ ಕ್ಷಣದಲ್ಲಿ ಚುನಾವಣೆ ಘೋಷಣೆಯಾದರೂ ಅದನ್ನು ಎದುರಿಸಲು ಸಿದ್ಧವಿದೆ ಎಂದರು. ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಆದ್ಯತೆ ನೀಡಲಾಗುವುದು ಎಂದರು. ವಿನೋದ್ ಕೋಲ್ಕರ್, KMM ಕನ್ನಡ ನ್ಯೂಸ್, ಬೆಳಗಾವಿ.